ಕೃಷ್ಣನ ತೂಗಿರೆ ರಂಗನ ತೂಗಿರೆ ಗೋವಿಂದ ಗೋಪಾಲನ. ಹೈ ಅಮ್ಮ, ನೀನು ಚೆನ್ನಾಗಿ ಆಡಲ್ತ್ಯಾ? ಏನು ಮಾಡ್ತಿದ್ಯಾ? ನಾನು ಹೂವು ಕಟ್ತಾ ಇದ್ದೀನಿ. ನೀನೆಲ್ಲೋಗಿದ್ದೆ? ಹೈ, ಚೆನ್ನಾಗಿ ಹೂವು ಕಟ್ತಿದ್ಯಾ? ನನಗೂ ಹೇಳ್ಕೊಡು. ನಿಂಗೆ ಇವಾಗಲೇ ಇವೆಲ್ಲ ಬೇಡ, ದೊಡ್ಡೋಳಾದ್ಮೇಲೆ ಕೇಳ್ಕೊಡ್ತೀನಿ. ಈಗ ಎಲ್ಲೋಗಿದ್ದೆ ಹೇಳು. ನಾನು ಇನ್ನೆಲ್ಲ ಹೋಗ್ತೀನಿ, ಏಮಿ ಜೊತೆ ಆಟ ಆಡ್ತಿದ್ದೆ. ಅವಳ ಜೊತೆ ನನಗೆ ಹೊಸ ಆಟ ಹೇಳ್ಕೊಟ್ಲು ಗೊತ್ತಾ? ಚಕ್ಕಬಾರ ಆಡೋದು ಹೆಂಗೆ ಅಂತ ಹೇಳ್ಕೊಟ್ಲು. ಓ, ಆಟ ಹೇಳಿಸ್ಕೊತಿದ್ದ? ಸರಿ ಸರಿ, ಈಗ ಬಟ್ಟೆ ಬದಲಾಯಿಸಿ ಅಲ್ಲಿ ತಿಂಡಿ ಇಕ್ಕಿದ್ದೀನಿ, ತಿಂದ್ಬಿಟ್ಟು ಕೂತ್ಕೊಂಡು ಓದ್ಕೋ ಹೋಗು. ಎಕ್ಸಾಮ್ ಇನ್ನೇನು? ಅಯ್ಯೋ, ಈ ಎಕ್ಸಾಮ್ ಎಷ್ಟು ದಿವಸ ಆಯ್ತಪ್ಪ, ಇನ್ನೂ ಮುಗಿಲಿಲ್ಲ. ಸರಿ ಆಯಿತು ಅಮ್ಮ. ಅಮ್ಮ, ನಾನು ಓದ್ಕೋತೀನಿ. ಅದೇ ನಿಂಗೇನು ಒಂದು ಕೇಳ್ತೀನಿ, ಕೊಡ್ತೀಯಾ? ಮಾಡ್ತೀಯಾ? ಏನೇ ಅದು ಕೊಡ್ತೀಯಾ ಮಾಡ್ತೀಯಾ? ಸರಿಯಾಗಿ ಹೇಳೆ. ಅಪ್ಪ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಕ್ಕೆ ಹೂ ಅಂತು ಅಂದಲ್ಲ. ಹ್ಞೂ ಅಂದರು. ಏನಿವಾಗ? ಅದಕ್ಕೆ ಟ್ರಿಪ್ಪಿಗೆ ನಾವು ಈ ಮಹಾರಾಷ್ಟ್ರದಲ್ಲಿ ಒಂದು ಊರದೆ, ಅಲ್ಲಿಗೋಗೋಣ. ಏನ? ಮಹಾರಾಷ್ಟ್ರದಲ್ಲಿ ಒಂದು ಊರ? ಯಾವ ಊರೇ? ಭೀಮಸಾಗರ. ಅಲ್ಲಿಗೆ ಹೋಗೋಣ. ಭೀಮಸಾಗರ ಅಲ್ಲೇನದೆ? ನೀನು ಎಲ್ಲೇನೇನೋ ಮೊಬೈಲ್ನಾಗೆಲ್ಲ ನೋಡ್ಬಿಟ್ಟು ಇಲ್ಬಲ್ದಿರೋವೆಲ್ಲ ಕೇಳಬೇಡ. ಸುಮ್ಕೆ ನಮ್ಮ ಕರ್ನಾಟಕದೊಳಗೆ ಇರೋದು ಯಾವ್ದಾರ ಒಂದು ದೇವಸ್ಥಾನಕ್ಕೋ ಒಂದು ಯಾವ್ದಾರು ಪ್ರವಾಸಿ ತಾಣಕ್ಕೋ ಹೋಗ್ಬಿಟ್ಟು ಬರೋಣ. ಈ ಮೊಬೈಲ್ನಾಗ ನೋಡ್ಬಿಡ್ತಾಳೆ, ಬಾಯಿ ಬಂದಂಗೆ ಏನೇನೋ ಕೇಳ್ತಾಳೆ. ಯಾವ ಊರು ಕಾಣೆ, ಏನದೆ ಅಂತ ಕಾಣೆ. ಹ್ಞೂ ಅಮ್ಮ, ನಾವು ದೇವಸ್ಥಾನಕ್ಕೂ ಹೋಗೋಣ. ನೀನು ಹೇಳ್ದಂಗೆ ಬೇರೆ ಜಾಗಕ್ಕೂ ಹೋಗೋಣ. ಆ ಊರಿಗೂ ಹೋಗೋಣ ಅಮ್ಮ. ಅದು ಅದು ಏನೇ ಅದು ಆ ಊರಿಗೆ ಯಾರವ್ರೆ? ಯಾರು ಹೇಳಿ ನಿಂಗಿದ? ಯಾರೂ ಹೇಳಿಲ್ಲ ಅಮ್ಮ, ಯಾರೂ ಹೇಳಿಲ್ಲ. ಮತ್ತು ನಿಂಗೆ ಗೊತ್ತಾ ಊರು? ನಮ್ಮನೆಯಾಗೂ ಯಾರು ಯಾವತ್ತೂ ಈ ಪದ ಬಳಸಿದ್ದು ನೋಡಿಲ್ಲ. ಈ ಊರು ಯಾರೂ ಮಾತಾಡಿಲ್ಲ. ಅಂಥದ್ರಲ್ಲಿ ನಿಂಗೆ ಯಾರು ಹೇಳ್ದಾರೋ? ಪಾಠದಾಗ ಏನಾರು ಐತೇನೆ? ಹ್ಞೂ ಇಲ್ಲ, ಯಾರೂ ಹೇಳಿಲ್ಲ, ಎಲ್ಲೂ ಕೇಳಿಲ್ಲ ನಾನು. ಮತ್ತು ಇನ್ನೇನು ಕನಸು ಬಿದ್ದಿತ್ತಾ ನಿಂಗೆ? ಹ್ಞೂ. ಏನು ಹೇಳ್ತಾ ಇದೆಯಾ? ಕನಸು ಬಿದ್ದಿತ್ತಾ? ಏಯ್ ಎದ್ದೋಗು, ಕೆಲಸ ನೋಡು. ಇಲ್ಲಿ ಹೂವು ಕಟ್ಟುವಾಗ ತಲೆ ತಿನ್ನಕ್ಕೆ ಬಂದವಳು ಇಲ್ಲಿ ಕೂತ್ಕೊಂಡು. ಅಮ್ಮ, ದಿಟ್ಟವಾಗ್ಲೂ ನನಗೆ ಅವಾಗ ಒಂದು ಕನಸು ಬೀಳ್ತದೆ. ಒಂದು ಅಜ್ಜಿ, ಆ ಅಜ್ಜಿ ಮನೇಲಿ ನಾನಿದ್ದೆ. ಆ ಅಜ್ಜಿ ಭೀಮಸಾಗರ ಅಂತ ಹೇಳ್ತಿತ್ತು. ಆಮೇಲೆ ಒಂದು ಪೋಸ್ಟ್ಮನ್ ಬಂದು ಮಹಾರಾಷ್ಟ್ರ ಭೀಮಸಾಗರ ಅಂತ ಹೇಳ್ತಾರೆ. ನಾನು ಅಲ್ಲಿ ಆಟ ಆಡ್ತಾ ಇದ್ದೆ. ಅವರು ಚೆನ್ನಾಗಿತ್ತಮ್ಮ. ಅದು ನನಗೆ ಎಷ್ಟೊಂದು ಸರಿ ಕನಸಲ್ಲಿ ಬಂದೈತಮ್ಮ. ಏನೇನು ಮಾತಾಡ್ತೀಯ ನೀನು? ನನಗೆ ಯಾವತ್ತೂ ಹೇಳಲೇ ಇಲ್ಲ ಇದನ್ನೆಲ್ಲ. ಅಮ್ಮ, ನನಗೆ ಆವಾಗ ಒಂದೆರಡು ಸರಿ ಬಂದಿತ್ತು. ಬೆಳಗ್ಗೆ ಮರ್ತೋಗ್ಬಿಡ್ತಿದ್ದೆ. ಆದರೆ ಅವು ಈತಿತ್ತಾಗೆ ಒಂದು ಸುಮಾರು ಸರಿ ಬಂದೈತೆ. ನಾನು ಹಿಂಗೆ ಹೇಳೋಣ ಅನ್ಕೋತೀನಿ, ಮರ್ತೋಯ್ತೀನಿ. ನೀನು ಬೈತೀಯ, ಕನಸೆಲ್ಲ ಹೇಳ್ತೀಯ ಅಂದ್ಬಿಟ್ಟು ಸುಮ್ಮನಾಗೋದೆ. ಆದರೆ ಯಾಕೋ ಇತ್ತಿತ್ತಾಗೆ ಜಾಸ್ತಿ ನೆನಪಾಯ್ತದಮ್ಮ. ನಂಗೆ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಾಯ್ತಮ್ಮ. ಕರ್ಕೊಂಡೋಗಮ್ಮ, ಅಪ್ಪಂಗೆ ಹೇಳಮ್ಮ. ಇದೇನಿದು? ನಾವು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ, ಯಾರೂ ಇವಳ ಮುಂದೆ ಮಾತಾಡಿಲ್ಲ. ಎಲ್ಲೋ ನೋಡಿ ಮೊಬೈಲ್ನಾಗೋ ಟಿ ವಿ ಆಗೋ ಅಂದರೆ ಒಂದು ದಿವಸ ಬರ್ತದೆ, 2 ದಿವಸ ಬರ್ತದೆ, ಇಷ್ಟೊಂದು ಸರಿ ಬರ್ತದೆ ಅಂತಾಳಲ್ಲ. ಏನು ಕತೆ ಇದು? ಇವ್ರ ಕುಟೆ ಒಂದು ಸರಿ ಮಾತಾಡ್ಬೇಕು. ಸರಿ ಪ್ರಣತಿ, ನಾನು ಇದನ್ನ ಅಪ್ಪನ ಕುಟೆ ಮಾತಾಡ್ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಕೇಳ್ತೀನಿ. ನೀನು ಕನ್ಸಲ್ಲಿ ಬಂದಿದ್ದೆ ಅಷ್ಟೇ ತಾನೇ, ನೀನು ಜಾಸ್ತಿ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡ. ಹೋಗು, ತಿಂಡಿ ತಿನ್ನೋಕೆ, ಬಟ್ಟೆ ಬದಲಾಯಿಸು, ಗಲೀಜು ಮಾಡ್ಕೊಬೇಡ, ಹೋಗು. ಹ್ಞೂ ಅಮ್ಮ, ಆಯಿತು. ಹೈ ಭೀಮಸಾಗರ, ನಾವು ಭೀಮಸಾಗರಕ್ಕೆ ಹೋಗ್ತೀವಿ. ಅಯ್ಯೋ, ಇದೇನಿದು? ಇಷ್ಟೊಂದು ಖುಷಿಯಾಗಿ ಕುಣಿತಾವಳೆ. ಇದೇನು ಕತೆ? ಒಂದು ಅರ್ಥವೇ ಆಯ್ತಾ ಇಲ್ವಲ್ಲ. ಇವಳು ತಲೆಗೆ ಹೆಂಗೆ ಬಂತು? ಏನು ಆ ಕನಸು? ಏನಿದ್ರು ಮರ್ಮ? ಯಾರ ಹತ್ರ ಮಾತಾಡೋಣ ಈಸ್ಯನ? ಇವ ಏನು ಮಾಡ್ತಾ ಇದ್ದೀರಿ? ಇದೇನು ಇಲ್ಲೇ ಕೂತಿದ್ದೀರಿ ಸದ್ಬಿಡ್ದಂಗೆ? ಇವರ ಮಂಗಳಮ್ಮ, ಬಾ. ಯಾವಾಗ ಬಂದೆ ಮಂಗಳಮ್ಮ? ಕೂತ್ಕೋ. ಇದೇಂದ್ರವ, ಯಾವ ಲೋಕದಲ್ಲಿ ಮುಳುಗೋಗಿದ್ದೀರಿ? ನಾನು, ನನ್ನ ಗಂಡ, ನನ್ನ ಮಗುವೆ ಅಂತ ಒಂದು ಆಡೋದದ, ಹಂಗೇನಾರು ಮುಳುಗೋಗಿದ್ದೀರಾ ಏನು? ಅಯ್ಯೋ, ಏನಿಲ್ಲ ಮಂಗಳಮ್ಮ, ಕೂತ್ಕೋ. ನಾನು ಬೇರೆ ಏನು ಯೋಚನೆ ಮಾಡ್ತಾ ಇದ್ದೆ. ಇದೇಂದ್ರವ, ಹೂವ ಈ ಪಾಟಿ ಚೆನ್ನಾಗದೆ, ಇಷ್ಟೊಂದು ಎಲ್ಲಿ ಬಿಡ್ಸ್ಕೊ ಬಂದ್ರಿ? ಅಯ್ಯೋ ಮಂಗಳಮ್ಮ, ನಾನು ಇತ್ಲಲ್ಲಿ ಕನಕಾಂಬ್ರೆ ಗಿಡ ಕಾಕಡೆ 2 ಹಾಕಿದ್ನಲ್ಲ, ಚೆಂದಾಗಿ ಬಿಟ್ಟಿದ್ದು ಬೇಸಿಗೆಗೆ, ಎಲ್ಲ ಕಿತ್ಕೊಬಂದೆ. ನಾಳೆ ಪೂಜೆ ಅಂದ್ಬಿಟ್ಟು ಮೊಗ್ಗು ಸೇರಿಸಿ ಕಿತ್ಕೊಂಡೆ. ಆ ಓಸಿ ಜಾಸ್ತಿ ಕಾಣಿಸ್ತವೆ. ಹೌದಾ? ಇಷ್ಟೊಂದು ಬಿಡ್ತವೇನ್ರವ? ನಾನು ನೋಡೇ ಇಲ್ಲ ನೋಡ್ರಿ. ನನಗೂ 1-2 ಸಸಿ ಕೊಡ್ರವ. ನಮ್ಮ ಮನೆ ಹತ್ರ ಬರೀ ದಾಸವಾಳದ ಹೂವೇ, ಇವು 1-2 ಹಾಕ್ತೀನಿ. ಅದಕ್ಕೇನಂತೆ, ಕೊಡೋಣ ಮಂಗಳಮ್ಮ, ತಗೊಂಡೋಗು.
ಇಲ್ದೇ ಅಲ್ಲಿ ಹುಟ್ಟಿರ್ಬೇಕು ನೋಡಿ ಕಿತ್ಕೊಂಡು. ಇದ್ಯಾಕ್ರವ ಒಂಥರ ಇದ್ದೀರಿ? ಏನು ಯೋಚನೆ ಮಾಡ್ತಾ ಇರಂಗಿದ್ದೀರಿ? ಹಾಂ, ಏನಿಲ್ಲ ಮಂಗಳಮ್ಮ, ಅದು ನನ್ನ ಮಗಳು ಮಾತು ಕೇಳಿ ಒಂಥರ ದಿಗ್ಭ್ರಾಂತ ಆಯಿತು, ಅದೇ ಯೋಚನೆ ಮಾಡ್ತೇವನಿ. ಮಗಿನ ಮತ್ಕೆ ಆಡೋ ಮಗ, ಅದ್ರ ಮತ್ಕೆ ತಲೆ ಕೆಸ್ಕೊಂಡಿರಿ? ಏನಂತ ಅಂಥದ್ದು? ಮಂಗಳಮ್ಮ, ಅವಳು ಈಗಷ್ಟೇ ಅದು ನೆನ್ನೆ ಮನೇಲಿ ನಮ್ಮ ಯಜಮಾನ್ರು ಕೂಟೆ ನಾನು ರಜಾ ಬರ್ತದೆ ಎಲ್ಗಾರು ಹೋಗ್ಬಿಟ್ಟು ಬರೋಣ ಒಂದು ಟ್ರಿಪ್ ನನಗೆ ಅಂತ ಮಾತಾಡಿದ್ದೆ. ಅದಕ್ಕೆ ಹ್ಞೂ ಅಂತ ಅವ್ರು ಅಂದರು. ಎಲ್ಗೆ ಹೋಗ್ಬೇಕು ಹೇಳು ಅಂತಲೂ ಅವರೇ ಹೇಳಿದರು. ಅದು ನೀವು ಹತ್ರ ಮಾತಾಡಿದ್ದೆ. ಅದಕ್ಕೆ ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಭೀಮಸಾಗರ ಅನ್ನೋ ಊರಿಗೆ ಹೋಗೋಣ ಅಂತಾಳೆ. ಹೌದೇ? ಕರ್ಕೊಂಡು ಹೋಗ್ರವ. ಮತ್ತೆ ಮಗ ಕೇಳಿದ್ದಕ್ಕೆ ಚಿಂತೆ ಮಾಡಾರೆ. ಈ ವಯಸ್ಸಿನಾಗೆ ಮಕ್ಕಳು ಕೇಳಿದೆ ನಾವು ಕೇಳಕ್ಕಾಗತ್ತೆ? ಅದೆಲ್ಲ ಕೇಳ್ತದೆ, ಅಲ್ಲಿ ಕರ್ಕೊಂಡು ಹೋಗ್ರಿ. ಅಯ್ಯೋ ಮಂಗಳಮ್ಮ, ಅದಲ್ಲ, ಈಗ ನಾನು ಹೇಳಿದ್ನಲ್ಲ ಭೀಮಸಾಗರ ಅನ್ನೋ ಹೆಸರು, ಇದನ್ನು ನಾನು ಯಾವತ್ತೂ ಕೇಳಿರಲಿಲ್ಲ. ಆ ಊರು ಯಾವುದು ಅಂತಲೂ ನಮಗೆ ಗೊತ್ತಿಲ್ಲ. ಇವಳು ಬಾಯಲ್ಲೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅವಳು ಕನ್ಸ್ನಾಗ ಬತ್ತಿತ್ತಂತೆ, ಸುಮಾರು ಸರಿ ಬಂದದಂತೆ. ಹಂಗಂತ ಈಗ ತಾನೇ ಕುತ್ಕೊಂಡು ಹೇಳ್ತಾಳೆ ಅಲ್ಲಿಗೆ ಹೋಗ್ಬೇಕು, ಅಲ್ಲೊಂದು ಅಜ್ಜಿ ಇತ್ತು, ಏನೇನೋ ಹೇಳ್ತಾಳೆ. ಇದೇನು ಮಂಗಳಮ್ಮ ವಿಚಿತ್ರವಾಗದೆ? ಕನ್ಸಲ್ಲಿ ಬಂದಿದ್ದು ಈ ಪಾಟಿ ನೆನಪಿರ್ತದ? ಹೋಗ್ಲಿ, ಯಾವುದೋ ಒಂದು ಊರನ್ನ ಇಷ್ಟರ ಮಟ್ಟಿಗೆ ಪದೇ ಪದೇ ಕನ್ಸಲ್ಲಿ ಬರ್ತದ? ಹಿಂಗ ಇದ್ಯಾಕೆ ಈ ಚಿತ್ರ ಆಗೋದಲ್ಲ? ಏನೋ ಟಿವಿನಾಗೋ ಮೊಬೈಲ್ನಾಗೋ ನೋಡಿರ್ಬೇಕು, ಅದು ಕನ್ಸಾಗ ಬಂದಿರ್ಬೇಕೇನೋ ಕಣ್ರವ. ಅದಕ್ಕೆ ಚಿಂತೆ ಮಾಡಿರಿ? ಇಲ್ಲ ಮಂಗಳಮ್ಮ, ಹಂಗೆ ಟಿ ವಿ ಮೊಬೈಲ್ನಾಗ ನೋಡಿದ್ರೆ ಒಂದು ದಿವಸ 2 ದಿವಸ ಬರ್ತದೆ. ಅವಳಿಗೆ ಸುಮಾರು ದಿವಸದಿಂದ ಬತ್ತಾದಂತೆ. ಅದು ಅಷ್ಟು ಚೆಂದಾಗಿ ಇರೋದನ್ನ ಇದ್ದಂಗೆ ಹೇಳ್ತಾಳೆ ಅಂದರೆ ಆ ಕನಸು ಅಷ್ಟ್ರ ಮಟ್ಟಿಗೆ ನೆನಪಿರೋಕ್ಕಾರು ಹೆಂಗೆ ಸಾಧ್ಯ? ನಮಗೆ ಒಂದೊಂದು ದಿವಸ ಬಿತ್ತು ಕನಸು ಮಾನೇ ದಿವಸ ಬೆಳಗ್ಗೆ ಎದ್ದೇಳೋದಕ್ಕೆ ಮರ್ತೋಯ್ತದೆ. ಅರೆ ಇವಳು ಈ ಸ್ಕೂಲಿಂದ ಬಂದು ಈಗ ಅಷ್ಟ್ರ ಮಟ್ಟಿಗೆ ಹೇಳ್ತಾವಳೆ. ಹೌದೇ? ಮಗ್ಗಿಗೆ ಏನಾರ ಸೋಂಕಿಂಗ್ ಆಗೋದಾಯ್ತು ಬಿಡ್ತು. ಇಲ್ಲ ಇಲ್ಲ, ಎಳೆ ಮಗ, ನೀವೆಲ್ಲೂ ಬಿಡಕ್ಕಿಲ್ಲ ಬೇರೆ. ಯಾವ್ರ ಮಗ ಇದ್ದಂಗೆ ಅದದು? ಇಲ್ಲ ಇಲ್ಲ, ಏನಾಯ್ತು? ಒಂದ್ಸರಿ ಬರ್ತಾಯಿನವ್ರನ್ನ ಕೇಳ್ರವ. ಹಂಗಂತ್ಯ? ಸರಿ, ಒಂದ್ಸರಿ ಇವ್ರ ಕುಟೆ ಮಾತಾಡ್ಬಿಟ್ಟು ಆಮೇಲೆ ಕೇಳ್ತೀನಿ ಮಂಗಳಮ್ಮ. ನಂಗೆ ಇವಳು ಇವಾಗ ಅದೇ ಹಂಗೆ ಅಂದ್ಬಿಟ್ಟು ಹೋದ್ಲು, ಗಾಬರಿ ಆದೊಳಂಗೆ ಕುತ್ಕೊಬಿಟ್ಟೆ. ಇದು ಯಾವ್ದು ಹೆಸರು, ಇವಳಿಗೆ ಯಾಕೆ ಇಷ್ಟು ಚೆನ್ನಾಗಿ ನೆನಪಿಗೆ ಬರ್ತದೆ, ಕನ್ಸಿಗೆ ಬೀಳ್ತದೆ ಅಂತ ಭಯ ಆಗೋದು. ಸರಿ ಮಂಗಳಮ್ಮ, ಹೂವು ನಾನು ಇಷ್ಟು ಕಟ್ಕೊಂಡಿವ್ನಿ ಸಾಕು, ಇನ್ನು ಮಿಕ್ಕಿದ್ದು ನೀನು ಕಟ್ಕೊ ತಕೋ. ಅಯ್ಯ, ನಾನು ಬಂದು ನಿಮ್ಮ ಹೂವು ಕಟ್ಟ ನಿಲ್ಸ್ದಂಗಾಯ್ತು ನೋಡ್ರಿ. ನಾನು ಬಂದಿದ್ದು ವಿಷಯನೇ ಮರ್ತೋದೆ. ರೇಷನ್ ಅಂಗಡಿಲಿ ಅಕ್ಕಿ ಕೊಡ್ತಾವನಂತೆ, ಬರ್ತಿದ್ದೇನವ? ಅಯ್ಯೋ ಈಗಲಾ? ಈಗ ತಾನೇ ಪುಟ್ಟಿ ಸ್ಕೂಲಿಂದ ಬಂದೊಳಗೆ ಓದಿಸ್ಬೇಕು, ಈಗ ಆಗೋಕ್ಕಿಲ್ಲ. ನಾಳೆ ಸಂದಿಗೆ ಹೋಗೋಣ ಬಿಡು ಮಂಗಳಮ್ಮ. ಸರಿ ಕಣ್ರವ, ಆಯಿತು. ಲೇ ಪೀರಾ, ಇಡಿಲ್ಲ ಇಡಿಲ್ಲ, ಎತ್ಲ ಒಬ್ಬನ ಮೇಲೆ ಬಿಟ್ರೆ ನೋಡೋಮಿಕೆ. ಏ ಅಣ್ಣ, ಇದೆ ಅಣ್ಣ, ಈ ಪಾಟಿ ಭಾರ ಅದೇ, ನಾನೇ ಭಾರ ಇಲ್ಲ, ನಾನೆಂಗೆ ಎತ್ತಾನ? ಎದ್ದರ್ಕ್ಲಾಂಟಿ ನನ್ನ ಮಗನೇ, ತಿನ್ನ ಕುತ್ಕೊಂಡೆ ನನಗೆ ತೆಚ್ಚಾಕ್ ತಿಂಚ, ಭಾರ ಇಲ್ವಂತೆ ಭಾರ. ಎತ್ಲ ಆಯ್ತಾ ಅಲ್ಲ, ಅಲ್ಲಿ ನನ್ನ ಕೈ ಮೇಲೆ ಬುಟ್ಟಂದ್ರೆ ನೋಡೋಮಿಕೆ, ಕಾಲ್ ಮೇಲೆ ಬುತ್ ಕಾಲು ಮುರಿಗಿರುವಾರೆ ನನ್ನ ಮಗನೇ, ನೀನು ಸುಮ್ಕೆ ಬಿಡೋಕ್ಕಿಲ್ಲ. ಏ ಅಣ್ಣ, ನೀನೇ ಅಣ್ಣ, ಭಾರ ಐತೆಗೆ ನಿಂತಿದ್ದ ಜಾಗದಲ್ಲೇ ಭಾರ ಬಿಟ್ಕೊಂಡು ನಿಂತ್ಕೊಂಡು ನನ್ನ ಮೇಲೆ ಬಡ್ಕತ್ತೇನೆ. ಭಾರ ಐತೆಗೆ ಅಣ್ಣ. ಏಯ್ ಮಡ್ಗ್ಲ 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 ನನ್ನ ಕೆಲ ಐತಲ್ಲ, ಯವ್ವ 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 ಇಕ್ಲಾಕ್ಲಿಕ್ಕೆ ಯವ್ವ, ಇದೇ ನೀ ಪಾಟಿ ಭಾರ ಅದೇ. ಅವಮ್ಮ ಏನು ಅವಳು ಸತ್ರು, ಈ ಮೋಟ್ರ್ ಮಾತ್ರ ಕೆಟ್ಟೋಯ್ಬಾರ್ದು ಅಂದ್ಬಿಟ್ಟು ಈ ಪಾಟಿ ಭಾರದ ಹಾಕಿಸ್ಬಿಟ್ಟೇನಾರ ಬಿಟ್ಬಿಟ್ಲ. ಯವ್ವ ಯವ್ವ ಎತ್ತು ಹೊತ್ತಿಗೆ ಎಡೆ ಬಿದ್ದೋಯ್ತು. ಎಲ್ಲೋದ್ನಲ್ಲ ಇವನು, ಈ ಜಮೀನ್ದಾರ ಮಗ. ಓ ಶಪ, ಸಾಕಾಗೋಯ್ತು. ಏನ್ಲ ನಿಂತ್ಕೊಂಡು ಮಜಾ ನೋಡ್ತಿದ್ಯೆ? ನಾನು ಒಬ್ಬನೇ ಕೆಳಗೆ ಇಳಿಸ್ತಾರೆ, ಕೈ ಹಾಕ್ಲಾ? ಇಲ್ಸಾಯ್ತಲ್ಲ ಕಣಣ್ಣ, ಇನ್ನೇನು ಕೈ ಹಾಕೋದು? ಬಿಡು, ಅಲ್ಲೇ ಇರಲಿ. ಕಳ್ಳ ನನ್ನ ಮಗನೇ, ಕೂಲಿ ಮಾತ್ರ ಸಮ ಕೇಳ್ತೀಯ, ಕೆಲಸ ಮಾತ್ರ ನನ್ನ ಮೇಲೆ ಬಿಟ್ಬಿಡ್ತೀಯ. ಅದೇ ಭಾಗ ಹಂಚ್ಕೊಳ್ವಾಗ ಸಂಸಮ ಬೇಕು. ಈಗ ನೀನು ಭಾರ ಇಲ್ಲ, ತೂಕ ಇಲ್ಲ, 1/4 kg ಅರ್ಧ kg ಅಂತ ಕತೆ ಅಳಿಯ. ಏಯ್ ಏನೋ ಕತೆ ಹೊಡ್ಕೊಂಡು ನಿಂತಿದ್ದೀರಾ? ನಾನು ಅಲ್ಲೇ ನಿಂತೀವಿ, ಮುಂದಕ್ಕೆ ಎತ್ಕೊ ಬರ್ಬೇಕು ತಾನೇ? ಯಾಕೆ ಅಲ್ಲೇ ಮಡಗಿದ್ಯಾ? ಎತ್ಕೊಳ್ಳ? ಏ ಇರಾ ಪಿರಾ. ಅಯ್ಯ ಸುಮ್ಕಿರಣ, ನೀನೇನು ಹೇಳ್ತೀಯ? ಅದೊಳ್ಳೆ ಭಾರ ಅದು ಎತ್ತೋದಕ್ಕೆ ಸಾಕಾಗೋಯ್ತು, ಬಾವಿ ಒಳಗೆ ಬಿದ್ದೋದಂಗೆ ಆಗೋಯ್ತು. ಇವತ್ತಿ ಈಗ ತಾನೇ ಕೈಯಲ್ಲಿ ಹಿಡಿಯೋಕೆ ಹಾಕ್ದಿರ ಕೆಳಕ್ಕೆ ಮಡಗಿವ್ರಿ. ನೀವು ಒಂದ್ಸರಿ ಎತ್ತು ನೋಡೋಣ, ಏನು ಭಾರ ಅದೇ ಗೊತ್ತೇ? ಕಳ್ಳನ ಮಕ್ಕಳ ಭಾರ ಇಲ್ದಿರ ಇನ್ನೇನು ಇದ್ದತ್ತು? ಭಾರ ಇರೋದಕ್ಕೆಯ ಇಬ್ಬರ ಅಲ್ಲ ಹೊಂಚಿರೋದು. ನಾನು ಎತ್ತಬೇಕೆ? ನಾನು ಎತ್ತಂಗೆ ನೀವು ಯಾಕ್ರಲ್ಲ? ನಿಮ್ಗೆ ಯಾಕ್ರಲ್ಲ ಕೊಡಬೇಕು ಕೂಲಿಯಾ? ಅಯ್ಯೋ ಯಪ್ಪ, ಸಾಕಾಗೋಯ್ತು ಕಣೋಣ, ಸ್ವಂಟ ಎಲ್ಲ ಬಿದ್ದೋಯ್ತು. ಭಾರ ಅದೇ, ಆ ಮುದ್ಕಿನ ಎತ್ತಕ್ಕಿಂತ ಹೆಚ್ಚಾಗಿ ಭಾರ ಆಗೋಯ್ತು ನೋಡು. ಅಣ್ಣ, ನೀನು ಯಾವಾಗ ಮುದ್ಕಿನ ಎತ್ತಕ್ಕೆ ಹೋಗಿದ್ದೆ? ತೆಗೆದು ಒದ್ರೆ ಬಡಿ ಮಗನೆ, ಕತೆ ಓದ್ತೀಯ, ಕೆಲಸ ಮಾಡೋಣ ಮಾಡೋಕ್ಕಿಲ್ಲ. ಲೈ ನಿಮ್ಮ ಕಿತ್ತಾಡ್ರು ಆಮೇಲೆ ಮಾಡಿಕಳ್ರಿ. ಈಗ ಎತ್ತಿದ್ದಾಯ್ತು, ಇಳ್ಕಿದ್ದಾಯ್ತು, ಇದು ಎತ್ಕ ಬಂದು ಗಾಡಿಗೆ ಇಕ್ರಿ, ಯಾರಿಗೂ ಕಾಣ್ದಂಗೆ ಚಿಲ್ದೊಳಗೆ ಹಾಕ್ರಿ ಫಸ್ಟು. ಬಿರ್ಬಿರ್ನ ಟೈಮ್ ಆಯಿತು. ನಾನು ಅಷ್ಟೊತ್ತಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇವನಿ, ಕಾಳು ನನ್ನ ಮಕ್ಳಿಬ್ರು ಕತೆ ಓದ್ಕೊಂಡು ನಿಂತಿದ್ದೀರಾ.
ಯಾರು ಬಂದು ನೋಡ್ಬೇಕೇನ್ರಲ್ಲ ನಡೀರಲ್ಲ. ಅಯ್ಯಯ್ಯಪ್ಪ ಅಣ್ಣ ಹೊಸಿ ಬಾರಣ ಕೈ ಹಾಕು ಆಯ್ತಲ್ಲ ಬಲೇ ಬಾರ ಅದೇ ಅಣ್ಣ. ಈ ನನ್ನ ಮಗ ಏನು ಮಾಡೋಕ್ಕಿಲ್ಲ ಬಾರಣ ಹೊಸಿ ಕೈ ಹಾಕೋಣ ಚೀಲಕ್ಕೆ ಹಾಕ್ಬಿಡೋಣ ಸಾಕು. ಒದ್ರೆ ನನ್ನ ಮಗನೇ ಈಗ ನಾನು ತಾನೇ ಗಾಡೀಲಿ ತಗೊಂಡೋಗಿ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ತಲುಪಿಸೋದು. ನೀನು ಬಂದ್ಯಾ ಈ ಎತ್ತಾಕಕ್ಕೂ ಆಗೋಕ್ಕಿಲ್ವ? ಇಷ್ಟಕ್ಕೆ ತಾನೇ ನಿಮ್ಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇರೋದು. ಕೊಡ್ತಾನೆ ಬಲೆ ಕೊಡ್ತಾನೆ ಕೊಡೋ 500 ರೂಪಾಯಿಗೆ. ಎಲ್ಲ ಮಾತಾಡ್ತಾನೆ. ಏನಿಲ್ಲ ಅದು ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ ಎತ್ತರಲ್ಲ ಟೈಮ್ ಆಯ್ತು ಬಿರ್ಬೇನೆ. ನಿಮ್ಗೆ ದುಡ್ಡು ಈಗಲೇ ಕೊಡೋಕ್ಕಿಲ್ಲ ನಾನು. ಈಗ ಚೀಲಕ್ಕೆ ಹಾಕಿ ಗಾಡಿಗೆ ಹಾಕಿ ನಾನು ಐಟಮ್ ತಲುಪಿಸಿದ ಮ್ಯಾಕೆ ಕೊಡೋದು. ಅಣ್ಣ ಇದೇನಣ್ಣ ಹಿಂಗನ್ಬಿಟ್ಟೆ ನಮ್ಮ ಅವಂಗೂ ಹುಷಾರಿಲ್ಲ ಕಣಣ್ಣ. ನೀನು ದುಡ್ಡು ಕೊಟ್ಮೇಕೆ ನಾನು ಔಷಧಿ ತಗೊಂಡು ಹೋಗಿ ಕೊಡ್ಬೇಕು ಕಣಣ್ಣ. ಈರಣ್ಣ ಅದಕ್ಕೆ ಕರ್ಕೊಂಬಂದ ಅಂತ ನಾನು ಬಂದೆ ಕಣಣ್ಣ. ಕಳ್ಳನ ಮಗನೇ ಒದ್ರೆ ನೆನ್ನೆ ದಿವಸ ಪೊಲೀಸ್ ಸ್ಟೇಷನಾಗ ಕೂತ್ಕೊಂಡು ವಾಂಚಿಸ್ಕೊಂಡಿದ್ಯಾ. ಈಗ ನಿಮ್ಮ ಮೊಬೈಲಿಂದ ಬಂದಿಲ್ಲ. ನಮ್ಮ ಅವನ ಅಲ್ಲೇ ಇದ್ಲು. ಹಾಂ ನಮ್ಮ ಅವನ ಮನೇಲಿ ಬಿಟ್ಟು ನಾನು ಅಲ್ಲಿ ಹೋಗಿದ್ದೆ. ಈಗ ತಕ ಬಂದೀವ್ನಿ ಅಲ್ಲ ನಾನು ಬಂದೀವ್ನಿ. ಔಷಧಿ ತಗೊಂಡೋಗಿ ಕೊಟ್ಬಿಡ್ತೀನಿ ಕೊಡೋಣ. ಲೋ ಈರಾ ಇವನೆಲ್ಲ ಹೆಂಗೆ ಕಲ್ತಿದ್ದಾವನೆ. ಲೈ ಒದ್ರೆ ಬಡ್ಡಿ ಮಗನೇ ಇಲ್ಲಿ ಬಂದು ಮೋಟ್ರ್ ಹತ್ತಿರಲ್ಲ ಅಂದರೆ ಆಗೋಕ್ಕಿಲ್ಲ. ದುಡ್ಡು ಮಾತ್ರ ಮುಂದಾಲೆ ಹೋಗಿ ಕೇಳೋಕೆ ಹೋಗೋನೆ. ಬರಲ್ಲ ಚೀಲ ಹಿಡ್ಕೊ ಹೋಗ್ತೀನಿ. ಅಣ್ಣ ಫಸ್ಟ್ ದುಡ್ಡು ಮಾತಾಡು. ನಾನು ಈಗಲೇ ಚೀಲಕ್ಕೆ ಹಾಕ್ತಾ ಇದ್ದಂಗೆ ದುಡ್ಡು ಕೊಟ್ರೆ ನಾನು ಚೀಲ ಹಿಡ್ಕೊಳ್ಳೋದಿಲ್ಲ ಬಿಟ್ಬಿಡ್ತೀನಿ ನೋಡಿ ನಿನ್ನ ಕಾಲ ಮೇಲೆ ಬೀಳಂಗೆ. ಅಯ್ಯೋ ಬಡ್ಡಿ ಮಗನೇ ಅಣ್ಣ ಇವನೊಳ್ಳೆ ತಲ್ತೀನಿ ತನ್ಕಣ ಕೊಟ್ಬಿಡೋಣ ಈಗಲೇ. ಹೇಯ್ ಏನಿಬ್ರು ಕತೆ ಕಟ್ಟಿರ ಕಳ್ಳನ ಮಕ್ಕಳ ಕೆಲಸ ಮಾಡೋಕೆ ಮುಂಚೆ ದುಡ್ಡು ಕೇಳಿರಾ ಅಣ್ಣ. ಇನ್ನೇನಣ್ಣ ಕೆಲಸ ಆಯ್ತಲ್ಲಣ್ಣ. ಈಗ ಚೀಲಕ್ಕೆ ಹಾಕಿದ್ರೆ ನಿನ್ನ ಗಾಡಿ ಮೇಲೆ ಇಕ್ತೀನಿ ತಗೊಂಡು ಹೋಗ್ಬಿಡೋಣ ನೀನು. ತಗೊಂಡು ಆಗ್ಬಿಡೋಣ ನೀನು. ಆಮೇಲೆ ನಾನು ಬಾಯ್ ಬಡ್ಕೊಳ್ಳೋಣ. ಅವ್ನು ದುಡ್ಡು ಕಟ್ಟಿಲ್ಲ ಕಣ ನಿಮ್ಮ ಕಡೆಗೆ. ಅವ್ನು ದುಡ್ಡು ಕೊಟ್ಮೇಕೆ ನಾನು ಪಾಲು ಮಾಡಿಕೊಂಡು ನಿಮ್ಮ ಪಾಲು ಕೊಡೋದು. ಥೋ ತರಕಾಯಿ ಅವನು ಯಾವನು ಜುಗ್ನಾಸಿ ನನ್ನ ಮಗ. ಇಟ್ಕೊಳ್ಳ ಚೀಲ್ವಾ ಅವ್ನು ಕೊಡೋಕೆ ಕಾಣಕ್ಕಿಲ್ಲ. ನಾಳೆನೇ ಕಾಸು. ಅಣ್ಣ ಆಮೇಲೆ ಕೈ ಎತ್ತರ ಏನು ಮಾಡಿಯೇ? ಸುಮ್ಕಿಲ್ಲ ಜಮೀನ್ದಾರು ಮಗ ಅವನು ಎಲ್ಲೋದಾನು. ಎತ್ತಿರ್ಲ ಏನು ಅಲ್ಡೆಂಟು ಮುದ್ದೆ ಉಣ್ತೀರಿ ಆ ಮಿಸಿನ ತಕ್ಕಷ್ಟವಾ. ಅಣ್ಣ ನಾವಂತೂ ಈ ದಂಟಪಿಂಡುಗಳು ಕಣಣ್ಣ. ನೀವು ಹೆಂಗಿದ್ದೀರಿ ನೋಡಿ ಒಳ್ಳೆ ಎಂಥದ್ದು ಈ ಗಲ್ಡಿ ಮನೆಗೆ ಹೋಗಿ ಜುಮ್ಗೆ ಹೋಯ್ತಿರಲ್ಲ ಹಂಗಿದ್ದೀರಿ ಕಣಣ್ಣ. ನೀನು ಹಸಿ ಕೈಯ ಕಣವು. ಯಾವತ್ತು ಜುಮ್ಗೆ ಹೋಗಿಲ್ಲ ಅರು ನನ್ನ ಕೈ ಹಂಗೆ ಕಾಣಿಸ್ತದ ಪೈಲ್ವ ನನಗೆ. ನೋಡೋಣ ಕೈ ಏನಣ್ಣ ಅದು ತೋಳಲ್ಲ ಕಣಣ ತಲೆ ಕಣಣ. ಬಾರಣ ಈ ಪೀರಣ್ಣ ಈರಣ್ಣ ಇವನಬ್ಬ ಬಾರಣ ಒಂದೇ ಕರೆತೀವಿ ಸಾಕಂಗಿದ್ದೀನಿ ನೀನು. ನಾನೇನ ಸುಳ್ಳು ಹೇಳಿದ್ರೆ ಈರಣ್ಣನ ಕೇಳೋ ಏನಣ್ಣ ಈರಣ್ಣ ಅವನನ್ನ ಕೈ ಹೆಂಗದಣ್ಣ? ಹಾಂ ಹ್ಞೂ ತೋಳಲ್ಲ ತೊಲೆ ಇದ್ದಂಗದೆ ಹಂಗೆ ಕಂಟ್ರಲ್ಲ. ಒಂದು ಟೇಮ್ನಾಗೆ ನನ್ನ ಕೈ ತೊಳು ಮರ್ಚಿರೋ ಸಾಕು ಈ ಊರಿನಾಗಿರೋ ಪುಂಡ್ರೆಲ್ಲ ಓಡಾಯ್ಬಿಡೋದು ಕೇಳೋ. ಹೀಗೆಲ್ಲ ಹೊಸಿ ಕಸರತ್ತು ಮಾಡೋದು ಬಿಟ್ಬಿಟ್ಟಿದ್ದೆ. ಆದ್ರೂ ಆ ಕಟ್ ಮಸ್ತ್ ಮಾತ್ರ ಎಲ್ಲೂ ಹೋಗಿಲ್ಲ ನಾನು. ಹ್ಞೂ ಕೇಳೋಣ ಆ ಗುಂಪಾಗೆ ನೀನು ನೋಡಿದ್ದೆ ನಾನು. ಏನಂದೆ? ಏನಿಲ್ಲ ಕಣೋಣ ಒಳ್ಳೆ ಜೋರಾಗದೆ. ನೀವು ಈ ಕೈ ತೊಳು ಮರ್ಚಿದ ಮ್ಯಾಕಂತುವೆ ನಾನು ಸ್ವಂಟಿಕ್ಕಿನ ದಪ್ಪ ಆಗದೆ ಬಿಡಿ ನಿಮ್ಮ ಕೈ. ನೀನು ಹೆಂಗಿದ್ದಿ ನೋಡ್ಲಾ ಸಿಳ್ಳೆ ಕ್ಯಾತಿದ್ದಂಗಿದ್ದಿ ಬಾರ್ಲ ಇತ್ತಾಗೆ. ಐಸ ಇದ್ಯಾಕೋ ಬತ್ತಾ ಇಲ್ವೇ? ಐಸ ಬಜರಂಗ ಬಲಿ ಐಸ. ಹೂ ಕಣಣ್ಣ ನಿನ್ ಕೈಲಿ ಆಯ್ತದೆ ಎತ್ತಣ. ಎಡಗೈಲಿ ಎಸಿತಿ ಎತ್ತಣ. ಅಳವಸ್ತಿದ್ದೆ ತುಕ್ಕದಪ್ಪ ಅಲ್ಗಡ್ಸಕ್ಕಾಯ್ತ. ಅಣ್ಣ ನಾನು ಸಹಾಯ ಮಾಡೋಣ. ಇರೋಣ ಸುಮ್ಕಿರೋ. ಅಣ್ಣಂಗೆ ಅವಮಾನ ಮಾಡಿ ಅಣ್ಣನ ಕೈಲಿ ಆಗಲ್ಲ ಅಂತೀಯ ನೀನು. ಏಯ್ ಹೋಗ್ಲಾತೆಗೆ ನಾನು ಎತ್ತೀನಿ. ಅದು 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 ಗಂಡಸ್ತನ ಅಂದ್ರೆ ಎತ್ತಣ ಎತ್ತು ಬಿಸಾಕಣ. ನೋಡು ಹಂಗೆ ಹೆಂಗೆ ಎಗ್ಗರ್ಸಬಿಟ್ಟೆ. ಬಿಡೋಣ ಸಾಕು ಇನ್ನು ನಾನು ಐಕತ್ತೀನಿ ಬಿಡೋಣ. ಅಯ್ಯಪ್ಪ ಓ ಅಣ್ಣ ಬಾಯಿ ಒಳಗೆ ಬಿದ್ದೋದ್ಯಾ? ಅಯ್ಯಪ್ಪ ನಾನು ಸತ್ತೆ ಯವ್ವ.